ಹಾಯ್, ನಮಸ್ತೆ ಫ್ರೆಂಡ್ಸ್, ಎಲ್ರಿಗೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂದ್ಕೊಡ್ತೀನಿ. ಇವತ್ತು ನಾನು ರಾಗಿ ಕ್ಲೀನ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ನೋಡಿ. ಮೊದಲು ಎಲ್ಲ ಅಮ್ಮಂದಿರು ಕೈಯಿಂದ ಮಾಡ್ತಿದ್ರು. ಅದು ಅಂದರೆ ದಿನದಲ್ಲಿ ಒಂದು ಅರ್ಧ ಚೀಲ ಅಷ್ಟಾಗಿರೋದು. ಬಟ್ ಇವಾಗ ಮಷಿನ್ ಇದೆ. ಮಷಿನಿಂದ ನೀವು 10 ಕ್ವಿಂಟಲ್ ಬೇಕಾದರೂ ನಾವು ಇಡೀ ದಿನ ಮಾಡ್ಬೋದು. ಆ ಥರ ವ್ಯವಸ್ಥೆ ಆಗಿದೆ. ಅಂದರೆ ಯಾವ ಥರ ಅಂದರೆ, ಇವಾಗ ಕಲ್ಲು ಮಣ್ಣು ಏನೇ ಇರಲಿ ಅದು ಫುಲ್ ಕ್ಲೀನಾಗಿ ಆಚೆ ಬಂದುಬಿಡುತ್ತೆ ರಾಗಿ. ಅಂದರೆ ಕಸ ಕಡ್ಡಿ ಏನೇ ಇರಲಿ, ಎನಿಥಿಂಗ್, ಅಂದರೆ ಒಂದು ದಾರ ಇದ್ದರೂ ಕೂಡ ಅದು ಸಪ್ರೇಟ್ ಆಗಿಬಿಡುತ್ತೆ. ಆ ಥರ ಸಿಸ್ಟಮ್ ಇದೆ ಈ ಮಷಿನಲ್ಲಿ. ತುಂಬ ಚೆನ್ನಾಗಿದೆ. ಅಂದರೆ ನಾನು ಇವತ್ತು ಒಂದಿನ ಟ್ರೈ ಮಾಡಿದ್ದು. ನನ್ನ ಅಂದರೆ ಗೊತ್ತಿರೋರೆ ಹಾಗೆ ನೋಡಿದೆ, ಮಾಡ್ತೀನಿ ಅಂದರೆ ಹಾಗೆ ಮಾಡಿದೆ. ಒಂದು ಖುಷಿ ಆಯಿತು ನನಗೆ ರಾಗಿ ಇದು ಮಾಡೋಕ್ಕೆ. ಅಂದರೆ ಇದು ಏನಂದರೆ ಫುಲ್ಲು ರಾಗಿ ಫುಲ್ ಕ್ಲೀನಾಗಿ ಬಂದಿದೆ ನೋಡಿ. ಇದು ಅಂದರೆ ಅದು ಕಲ್ಲು ಮಣ್ಣು ಏನೇ ಇದ್ದರೂ ಅದು ಸಪ್ರೇಟ್ ಆಗಿಬಿಡುತ್ತೆ. ಅಂದರೆ ಇದು ಎಲ್ಲ ಬರ್ತಾ ಇರೋದು ಫುಲ್ಲು ಕ್ಲೀನಾಗಿರೋ ರಾಗಿ. ಕ್ಲೀನಾಗಿ ಇಲ್ಲಿ ನೋಡಿ, ಇದರಲ್ಲಿ ತುಂಬಿಟ್ಟು ಮೂಟೆ. ಬಟ್ ನಾನು ಯಾವುದೋ ದೂರಿಂದ ನೋಡಿದ್ದು, ಬಟ್ ಇದೇ ಫಸ್ಟ್ ಟೈಮ್ ನಾನು ಯೂಸ್ ಮಾಡಿರೋದು. ಅಂದರೆ ನಾನು ಇದ್ರ ಜೊತೆ ಕೆಲಸ ಮಾಡಿದ್ದು. ಇದು ನೋಡಿ, ರಾಗಿ 1ರಲ್ಲಿ 2 ಆಗಿರೋದು, ಕಸ ಮತ್ತು ಕಡ್ಡಿಗಳು ಅದು ಸಪ್ರೇಟ್ ಆಗುತ್ತೆ. ಈ ಥರ ಕಸ ಕಡ್ಡಿ ಎಲ್ಲ ಸಪ್ರೇಟಾಗಿ ಒಂದು ಕಡೆ ಬಂದುಬಿಡುತ್ತೆ ರಾಗಿ ಫುಲ್ಲು. ಅಂದರೆ ಚೆನ್ನಾಗಿ ಅಂದರೆ ಎಲ್ಲ ಸಪ್ರೇಟ್ ಆಗಿಬಿಟ್ಟು ಒಳ್ಳೆ ರಾಗಿ ಈ ಸೈಡ್ ಬಂದುಬಿಡುತ್ತೆ ನೋಡಿ. ಈ ಥರ ಸಪ್ರೇಟ್ ಆಗುತ್ತೆ. ಇಲ್ಲಿ ಇನ್ನೊಂದಿದೆ, ನಾನು ನಿಮಗೆ ತೋರಿಸ್ತೀನಿ. ಕಲ್ಲು ಮಣ್ಣು ಅದು ಫುಲ್ಲು ಸಪ್ರೇಟ್ ಆಗುತ್ತೆ. ಅಂದರೆ ಇಲ್ಲಿ ಬರ್ತಾಯಿದೆ ನೋಡಿ, ಕಲ್ಲು ಮಣ್ಣು ಎಲ್ಲ ಮಿಕ್ಸ್ ಇದೆ. ರಾಗಿ ಒಡಕ್ ರಾಗಿ ಅದೆಲ್ಲ ಇದರಲ್ಲಿ ಬಂದುಬಿಡುತ್ತೆ. ಇದರಲ್ಲಿ ಆಲ್ಮೋಸ್ಟ್ 90% ಕಲ್ಲೇ ಇರೋದು. ಹಳ್ಳ ಬರುತ್ತಲ್ಲ, ಅದೇ ಇರೋದು ಜಾಸ್ತಿ. ಅಂದರೆ ಅದರಿಂದ ಇದಾಗುತ್ತೆ. ಇದು ಬಂದು 1ರಲ್ಲಿ 2 ಆಗಿರೋದು ರಾಗಿ. ಇದು ಕೂಡ ವೇಸ್ಟೇ, ಇದೇನು ಯೂಸ್ ಇಲ್ಲ. ಓಕೆ, ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್.